ನೀವು ರಕ್ತದಾನಕ್ಕೆ ಹೋಗುತ್ತೀರಿ, ಯಾವುದೋ ಕಾಯಿಲೆಯ ಚಿಕಿತ್ಸೆ ಮತ್ತು ತಪಾಸಣೆಗಾಗಿ ಹೋಗುತ್ತೀರಿ. ಆಗ ಸಂಗ್ರಹಿಸಿದ ಯುವಕರ ರಕ್ತದ ಮಾದರಿಗಳನ್ನು ಪರೀಕ್ಷಿಸಿದಾಗ ಇಂತಹ ಕೆಲವು ಪಾಸಿಟಿವ್ ಪ್ರಕರಣಗಳು ಕಂಡುಬಂದಿವೆ. ಇನ್ನು ಅಧಿಕೃತವಾಗಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹುಡುಕಲು ಹೊರಟರೆ ಹೇಗಾದೀತು? ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯ ಏಡ್ಸ್ ತಡೆಗಟ್ಟುವಿಕೆ ಸೊಸೈಟಿ ಅಂಕಿಅಂಶಗಳ ಪ್ರಕಾರ 18 ರಿಂದ 35 ವರ್ಷದ ಯುವಜನರಲ್ಲೇ ಸೋಂಕು ವೇಗವಾಗಿ ಹರಡುತ್ತಿದೆ. 2023-24ರಲ್ಲಿ ಈ ವಯೋಮಾನದ ಸೋಂಕಿತರ ಸಂಖ್ಯೆ 44,500ಕ್ಕೆ ಇದ್ದರೆ 2025-26ರಲ್ಲಿ ಅದು 66,600ಕ್ಕೆ ಏರಿಕೆಯಾಗಿದೆ. ಇತ್ತೀಚಿನ ವರದಿಯಂತೆ 18 ರಿಂದ 25 ವರ್ಷದೊಳಗಿನ 7,000ಕ್ಕೂ ಹೆಚ್ಚು ಯುವಕರಿಗೆ HIV ಸೋಂಕು ದೃಢಪಟ್ಟಿದೆ. ಈ ಭಯ ಈ ಆರೋಗ್ಯ ಇಲಾಖೆಗೂ ಶಿಕ್ಷಣ ವಿಭಾಗಕ್ಕೂ ಕಾಡುತ್ತಿದೆ. ಅದಕ್ಕಾಗಿಯೇ ಈಗ ರಾಜ್ಯದ ಎಲ್ಲ ಸರ್ಕಾರಿ, ಅನುದಾನಿತ ಹಾಗೂ ಖಾಸಗಿ ಪದವಿ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ HIV ಪರೀಕ್ಷೆ ಹಾಗೂ ಕೌನ್ಸಿಲಿಂಗ್ ಒಳಗೊಂಡ ಸಮಗ್ರ ಆರೋಗ್ಯ ಶಿಬಿರಗಳನ್ನು ನಡೆಸಲು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಮುಂದಾಗಿವೆ. ಇದು ಕರ್ನಾಟಕ ಸರ್ಕಾರದ ಮಹತ್ವದ ಕ್ರಮ ಎನ್ನದಿರಲಾಗದು. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಪ್ರಕಟಿಸಿರುವ ಸಂಕಲಕ್ ಸ್ಟೇಟಸ್ ಆಫ್ ನ್ಯಾಷನಲ್ ಏಡ್ಸ್ ಆ್ಯಂಡ್ STD ರೆಸ್ಪಾನ್ಸ್ 2024 ವರದಿ ಪ್ರಕಾರ ದೇಶದಲ್ಲಿ HIV ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಪ್ರಸ್ತುತ ಸುಮಾರು 2.5 ಲಕ್ಷ ಮಂದಿ HIV ಸೋಂಕಿನೊಂದಿಗೆ ಬದುಕುತ್ತಿದ್ದಾರೆ. ಅವರಲ್ಲಿ 2,05,000 ಮಂದಿ ಮಾತ್ರ ಆಂಟಿ ರೆಟ್ರೋವೈರಲ್ ಥೆರಪಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 54,000 ಮಂದಿ ತಮ್ಮಲ್ಲಿ ಸೋಂಕು ಇರುವುದೇ ತಿಳಿಯದೆ ಬದುಕುತ್ತಿರುವುದು ಆತಂಕದ ಸಂಗತಿ. ರಾಜ್ಯ ಏಡ್ಸ್ ತಡೆಗಟ್ಟುವಿಕೆ ಸೊಸೈಟಿಯು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಕಾಲೇಜ್ ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ರಾಜ್ಯದ ಎಲ್ಲ ಪದವಿ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ HIV ಪರೀಕ್ಷೆ ಮತ್ತು ಕೌನ್ಸಿಲಿಂಗ್ ಶಿಬಿರಗಳನ್ನು ಆಯೋಜಿಸಲು ಸಹಕಾರ ಕೋರಿದೆ. ವಿಶ್ವವಿದ್ಯಾಲಯ ಅನುದಾನ ಆಯೋಗ UGC ಮತ್ತು ಕೇಂದ್ರ ಶಿಕ್ಷಣ ಸಚಿವಾಲಯ ಕೂಡ ಎಲ್ಲ ಉನ್ನತ ಶಿಕ್ಷಣ ಹಾಗೂ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ HIV ಕುರಿತು ಜಾಗೃತಿ ಮೂಡಿಸುವಂತೆ ಈಗಾಗಲೇ ರಾಜ್ಯಗಳಿಗೆ ಸೂಚನೆ ನೀಡಿವೆ. ರಾಜ್ಯ ಏಡ್ಸ್ ತಡೆಗಟ್ಟುವಿಕೆ ಸೊಸೈಟಿ ಪ್ರಕಾರ ಮೊಬಿಲೈಸೇಷನ್ ಫಾರ್ ಏಡ್ಸ್ ಸುರಕ್ಷಾ ಅಭಿಯಾನದಡಿ 95-95-99 ಗುರಿ ಸಾಧಿಸಲು ಒತ್ತು ನೀಡಲಾಗಿದೆ. ಇದರ ಮೊದಲ ಗುರಿಯಾದ ಫಸ್ಟ್ 95 ಅಂದರೆ 95% ಜನರಿಗೆ ತಮ್ಮ HIV ಸ್ಥಿತಿಯ ಅರಿವು ಮೂಡಿಸುವುದು. ಪ್ರಸ್ತುತ ರಾಜ್ಯದಲ್ಲಿ ಸುಮಾರು 54,000 ಸೋಂಕಿತರು ಇನ್ನೂ ಪತ್ತೆಯಾಗದೇ ಇರುವುದರಿಂದ HIV ಪರೀಕ್ಷೆಯ ವ್ಯಾಪ್ತಿಯನ್ನು ಹೆಚ್ಚಿಸುವುದು ಅತ್ಯಗತ್ಯವಾಗಿದೆ. ಎರಡನೇ ಗುರಿಯಾಗಿ ಸೋಂಕಿತರನ್ನು ತಕ್ಷಣ ಚಿಕಿತ್ಸೆಗೆ ಸಂಪರ್ಕಿಸುವುದು ಹಾಗೂ ಮೂರನೇ ಗುರಿಯಾಗಿ 99% ವೈರಲ್ ನಿಯಂತ್ರಣ ಸಾಧಿಸುವುದು ನಿಗದಿಯಾಗಿದೆ. ಇದರ ಜೊತೆಗೆ ನೋ ಯೋರ್ HIV ಸ್ಟೇಟಸ್ ಹೆಸರಿನ QR ಕೋಡ್ ಆಧಾರಿತ HIV ಸೆಲ್ಫ್ ರಿಸ್ಕ್ ಅಸೆಸ್ಮೆಂಟ್ ಟೂಲ್ ಅಭಿವೃದ್ಧಿಪಡಿಸಲಾಗಿದೆ. ಈ ಡಿಜಿಟಲ್ ವ್ಯವಸ್ಥೆಯ ಮೂಲಕ ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಮಾಹಿತಿ ಗೌಪ್ಯವಾಗಿಯೇ ಉಳಿಸಿಕೊಂಡು ತಮ್ಮ ವರ್ತನೆ ಹಾಗೂ ಅಪಾಯದ ಅಂಶಗಳ ಆಧಾರದ ಮೇಲೆ HIV ಸೋಂಕಿನ ಸಾಧ್ಯತೆಯನ್ನು ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಬಹುದು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಹೆಚ್ಚುವುದರ ಜೊತೆಗೆ ಅಗತ್ಯವಿದ್ದರೆ ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗೆ ಒಳಗಾಗುವಂತೆ ಪ್ರೋತ್ಸಾಹ ಸಿಗಲಿದೆ ಎಂದು KSAPS ತಿಳಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. Office SIT Tower, Silicon Oasis, Dubai, UAE.